5 ಲಕ್ಷ ಲಂಚ ಸ್ವೀಕಾರ ಮಾಡುವಾಗಲೇ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದು ಶಿರಾಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲೋಕ ಬಲೆಗೆ ಬಿದ್ದಿದ್ದಾರೆ. ಬಿಜೆಪಿ ಶಾಸಕನಿಗೆ ಸೇರಿದ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಬಾಲಾಜಿ ಆಸ್ಪತ್ರೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ರು. ಈ ವೇಳೆ ಗುತ್ತಿಗೆದಾರ ವಿಜಯ್ ಪೂಜಾರ್ ಅನ್ನೋರಿಂದ 5 ಲಕ್ಷ ಹಣ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ 11 ಲಕ್ಷ ರೂಪಾಯಿ ಡೀಲ್ ಮಾಡಿಕೊಳ್ಳಲಾಗಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂಗಡವಾಗಿ 5 ಲಕ್ಷ ಪಡೆಯುವಾಗ ಲೋಕ ಬಲೆಗೆ ಶಾಸಕ ಚಂದ್ರು ಲಮಾಣಿ ಬಿದ್ದಿದ್ದಾರೆ. ಲೋಕಾಯುಕ್ತ ದಾಳಿ ಹಿನ್ನೆಲೆಯಲ್ಲಿ 4.5 ಲಕ್ಷ ರೂಪಾಯಿ ಆಸ್ಪತ್ರೆಯ ಕೆಳಮಹಡಿಯಲ್ಲಿ ಪತ್ತೆಯಾಗಿದೆ. 50,000 ಹಣ ಕಾಗದ ಬಂಡಲ್ನಲ್ಲಿ ಹಾಕಿ ಖಾಸಗಿ ಶಾಲೆ ಬಳಿ ಪಿಎ ಎಸೆದಿದ್ದಾರೆ. ತಕ್ಷಣ ಸ್ಥಳಕ್ಕೆ ಧಾವಿಸಿದ ಲೋಕಾಯುಕ್ತ ಅಧಿಕಾರಿಗಳು ಪಿಎ ಎಸೆದ ಹಣವನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಬಾಲಾಜಿ ಆಸ್ಪತ್ರೆಗೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿದೆ. ಒಂದು ನಿಮಿಷ ತಡಿ. ಲಂಚ ಪಡೆಯುತ್ತಿದ್ದಾಗಲೇ ಸಿಕ್ಕಿಬಿದ್ದ ಶಾಸಕ ಚಂದ್ರು ಲಮಾಣಿಯನ್ನ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡೆದು ತನಿಖೆ ನಡೆಸುತ್ತಿದ್ದಾರೆ. ಮಧ್ಯಾಹ್ನ 2:15ಕ್ಕೆ ದಾಳಿ ಮಾಡಿದ್ದು ಈಗಾಗಲೇ 2 ಗಂಟೆಯಿಂದ ಶಾಸಕ ಚಂದ್ರು ಲಮಾಣಿ ಅವರನ್ನ ವಿಚಾರಣೆ ಮಾಡಲಾಗ್ತಿದೆ. ಐದು ಲಕ್ಷ ಲಂಚ ಸ್ವೀಕರಿಸುವಾಗ ಬಿಜೆಪಿ ಶಾಸಕ ಚಂದ್ರು ಲಮಾಣಿ ಲೋಕಾಯುಕ್ತ ಬಲೆಗೆ ಬಿದ್ದ ಪ್ರಕರಣದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ನನಗೆ ಈಗಷ್ಟೇ ಮಾಹಿತಿ ಸಿಕ್ಕಿದೆ, ತಿಳಿದುಕೊಂಡು ಮಾತನಾಡ್ತೇನೆ. ಈ ವಿಚಾರದ ಬಗ್ಗೆ ನನಗೆ ಅಷ್ಟೇನೂ ಮಾಹಿತಿ ಇಲ್ಲ ಅಂತ ಹೇಳಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಸಂಬಂಧಪಟ್ಟಂಗೆ ಶಾಸಕ ಭೈರತಿ ಬಸವರಾಜ್ಗೆ ಫೆಬ್ರವರಿ 26ರವರೆಗೂ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲಿಗೆ ಭೈರತಿ ಬಸವರಾಜ್ನ ಕರೆತರಲಾಗಿದ್ದು, ಈ ವೇಳೆ ಜೈಲಿನ ಒಳಗೆ ಹೋಗುವಾಗ ಭೈರತಿ ಕಣ್ಣೀರಿಟ್ಟಿದ್ದಾರೆ. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಪ್ರಮುಖ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ತನಿಖೆ ವೇಳೆ 258 ಪ್ರಶ್ನೆಯನ್ನ ಸಿಐಡಿ ಅಧಿಕಾರಿಗಳು ಕೇಳಿದ್ರು. ಬಹುತೇಕ ಪ್ರಶ್ನೆಗಳಿಗೆ ಭೈರತಿ ಬಸವರಾಜ್ ಉತ್ತರವನ್ನ ಕೊಟ್ಟಿಲ್ಲ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಅವರನ್ನ ಸಿಸಿಬಿ ಅಧಿಕಾರಿಗಳು ಇವತ್ತು ವಿಚಾರಣೆ ನಡೆಸಿ ಬಿಟ್ಕಳಿಸಿದ್ದಾರೆ. ಈ ವೇಳೆ ಮಾತನಾಡಿದ ಸ್ನೇಹಮಯಿ ಕೃಷ್ಣ, ಶಾಲಿನಿ ರಜನೀಶ್ ಅವರ ಬಗೆಗಿನ ಮಾಹಿತಿ ಸುಳ್ಳು ಗೊತ್ತಾಗಿದೆ, ಹೀಗಾಗಿ ನನ್ನಿಂದ ತಪ್ಪಾಗಿದೆ, ಅದಕ್ಕಾಗಿ ಕ್ಷಮಾಪಣೆ ಕೇಳ್ತೀನಿ ಅಂತ ಹೇಳಿದ್ದಾರೆ. ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಬಂಧನ ಹಾಗೂ ಬಿಡುಗಡೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಅನ್ಯಾಯ ಬಯಲಿಗೆಳೆಯಲು ಬಂದವರನ್ನೇ ಸರ್ಕಾರವೇ ಈ ರೀತಿ ಮಾಡಿದೆ, ತಕ್ಷಣ ರಾಜ್ಯಪಾಲರು ಕಾಂಗ್ರೆಸ್ ಸರ್ಕಾರವನ್ನು ವಜಾ ಮಾಡಬೇಕು ಅಂತ ಹೇಳಿ ಕಿಡಿಕಾರಿದ್ದಾರೆ. ಬಾಗಲಕೋಟೆ ಬಳಿಕ ಕಲಬುರಗಿಯಲ್ಲೂ ಕೂಡ ಶಿವಾಜಿ ಜಯಂತಿ ವೇಳೆ ಗಲಾಟೆ ಪ್ರಕರಣ ಸಂಬಂಧಪಟ್ಟಂಗೆ ಶಿವಾಜಿ ಜಯಂತಿ ಅಂಗವಾಗಿ ಡ್ಯಾನ್ಸ್ ಮಾಡೋ ವೇಳೆ 2 ಸಮುದಾಯದ ನಡುವೆ ಗಲಾಟೆಯಾಗಿದೆ. ಚಿತ್ತಾಪುರದ ರಾವೂರ ಗ್ರಾಮದಲ್ಲಿ ಗುಂಪು ಘರ್ಷಣೆ ಆಗಿದೆ. ಶಿವಾಜಿ ಗಲಭೆ ಬಳಿಕ ಬಾಗಲಕೋಟೆ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ಹೀಗಾಗಿ ಬಾಗಲಕೋಟೆಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರು ನಿಷೇಧಾಜ್ಞೆ ಜಾರಿ ಮಾಡಿದ್ದು, ನಿಷೇಧಾಜ್ಞೆ ಇದ್ರೂ ಹಿಂದೂ ಸಮಾವೇಶಕ್ಕೆ ಸಿದ್ಧತೆ ಮಾಡಲಾಗಿದೆ. ಕಲ್ಲು ತೂರಾಟ ವಿಚಾರವಾಗಿ ನಿನ್ನೆ ನಡೆದ ಶಾಂತಿ ಸಭೆ ವಿಫಲ ಕುರಿತಾಗಿ ಮಾತನಾಡಿದ ರಾಜ್ಯಸಭಾ ಸದಸ್ಯ ನಾರಾಯಣಸಾಬ್ ಭಾಂಡಿಗೆ, ಇವತ್ತು ಶೋಭಾಯಾತ್ರೆ ಆಯೋಜನೆ ಆಗಿದೆ, ಇದು ಪೂರ್ವ ನಿಯೋಜಿತ ಯಾತ್ರೆ ಆಗಿದೆ, ಹೀಗಾಗಿ ಗಲಾಟೆ ವಿಷಯಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಕಲಬುರಗಿ ರಾವೂರು ಗ್ರಾಮದಲ್ಲಿ ನಡೆದ ಶಿವಾಜಿ ಜಯಂತಿ ವೇಳೆ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಡೆಗೂ ವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಾಡಿ ಪಿಎಸ್ಐ ತಿರುಮಲೇಶ್ ಅವರಿಂದ ಸುಮೋಟೋ ಕೇಸ್ ದಾಖಲು ಮಾಡಲಾಗಿದೆ. ಬಾಗಲಕೋಟೆಯಲ್ಲಿ ಶಿವಾಜಿ ಸಂಘರ್ಷ ಬೂದಿ ಮುಚ್ಚಿದ ಕೆಂಡದಂತಾಗಿದೆ, ಹೀಗಾಗಿ ಪೊಲೀಸರಿಂದ ರೂಟ್ ಮಾರ್ಚ್ ನಡೆಸಲಾಗಿದೆ. ಕಿಲ್ಲಾವಣಿಯಿಂದ ಹಲವು ಏರಿಯಾಗಳಲ್ಲಿ ಪಥಸಂಚಲನ ಮಾಡಲಾಗಿದೆ. ಬಾಗಲಕೋಟೆ ಗಲಭೆ ವಿಚಾರವಾಗಿ ಮಾತಾಡಿರೋ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಬಾಗಲಕೋಟೆ ಈಗ ಶಾಂತಿಯಾಗಿದೆ, ಪೊಲೀಸ್ ಆಕ್ಷನ್ ಆಗಿ ಇಮಿಡಿಯೇಟ್ ಆಗಿ ತೆಗೆದುಕೊಂಡಿದ್ದಾರೆ, ಶಾಂತಿ ಸಭೆ ನಡೆಸಲು ಸೂಚನೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಕಲಬುರಗಿ ಚಿತ್ತಾಪುರದಲ್ಲಿ ಗಲಭೆ ವಿಚಾರವಾಗಿ ಬೆಂಗಳೂರಲ್ಲಿ ಮಾತನಾಡಿದ ಬಿಜೆಪಿ ನಾಯಕ ಅಶ್ವತ್ಥ ನಾರಾಯಣ್, ಇದು ಕಾಂಗ್ರೆಸ್ ಕುಮ್ಮಕ್ಕಿನಿಂದ ಆಗಿರೋದು, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಈ ರೀತಿ ಮಾಡ್ತಾರೆ, ಛತ್ರಪತಿ ಶಿವಾಜಿ ಕಾರ್ಯಕ್ರಮದ ವೇಳೆ ಕಲ್ಲು ತೂರಿದವರ ವಿರುದ್ಧ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಕಿಡಿಕಾರಿದರು. ಬಾಗಲಕೋಟೆ ಶಿವಾಜಿ ಮೆರವಣಿಗೆ ಮೇಲೆ ಕಲ್ಲು ಚಪ್ಪಲಿ ತೂರಾಟಕ್ಕೆ ಹಲವು ಕಡೆ ಖಂಡನೆ ವ್ಯಕ್ತ ಆಗಿದೆ. ದಾವಣಗೆರೆಯಲ್ಲಿ ಜಯದೇವ ಸರ್ಕಲ್ ಅಲ್ಲಿ ಹಿಂದೂ ಜಾಗರಣ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಫೈಟ್ ಜೋರಾದ ಬೆನ್ನಲ್ಲ ಎಕ್ಸ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸುದೀರ್ಘ ಪೋಸ್ಟ್ ಹಾಕಿದ್ದಾರೆ. ರಣರಂಗದಿಂದ ಓಡಿ ಹೋಗುವ ಹೇಳಿ ನಾನಲ್ಲ, ಕುರಿ ಕಾಯ್ತಾ ಇದ್ದವನು ಸಿಎಂ ಆದದ್ದೇ ಪಟ್ಟಭದ್ರರ ಕಣ್ಣು ಕೆಂಪಾಗಲು ಕಾರಣವಾಗಿದೆ. ಸಾಮಾಜಿಕ ನ್ಯಾಯಕ್ಕಾಗಿ ನನ್ನ ಉಸಿರುವರೆಗೂ ಹೋರಾಡ್ತೇನೆ. ನನ್ನ ಮೇಲೆ ವಿರೋಧಿಗಳು ನಡೆಸ್ತಾ ಇರುವ ಬಹುತೇಕ ದಾಳಿಗಳಿಗೆ ನಾನು ಹುಟ್ಟಿದ ಜಾತಿಯೂ ಕಾರಣ ಅಂತ ಬರೆದುಕೊಂಡಿದ್ದಾರೆ.
ಸಿಎಂ ಟ್ವೀಟ್ ವಿಚಾರವಾಗಿ ಮಾತಾಡಿರೋ ಶಾಸಕ ಇಕ್ಬಾಲ್ ಹುಸೇನ್ ಸಿಎಂ ಸಿದ್ದರಾಮಯ್ಯ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ. 140 ಶಾಸಕರು ಕೂಡ ಬದಲಾವಣೆ ಬೇಕು ಅಂತ ಕೇಳ್ತಾ ಇದ್ದೇವೆ ಅಂತ ಹೇಳಿದರು. ದೆಹಲಿಯಲ್ಲಿ ಬೀಡುಬಿಟ್ಟಿರುವ ಸಚಿವ ಸತೀಶ್ ಜಾರಕಿಹೊಳಿ ಇವತ್ತು ಮಾಜಿ ಸಚಿವ ಕೆಎನ್ ರಾಜನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಅಪೆಕ್ಸ್ ಬ್ಯಾಂಕ್ ಚುನಾವಣೆ ಮತ್ತಿತರ ವಿಚಾರ ಬಗ್ಗೆ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ನಡೆಸಲು ಉಭಯ ನಾಯಕರು ಆಗಮಿಸಿದ್ದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ನಿವಾಸಕ್ಕೆ ಇಬ್ಬರು ನಾಯಕರು ತೆರಳಿ ಖರ್ಗೆ ಜೊತೆ ಮಾತುಕತೆ ನಡೆಸಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಮಲ್ಲಿಕಾರ್ಜುನ ಖರ್ಗೆ ಭೇಟಿ ವಿಚಾರವಾಗಿ ಮಾತಾಡಿರುವ ಶಾಸಕ ಇಕ್ಬಾಲ್ ಹುಸೇನ್, ಶಾಸಕರು ಸಚಿವರು ಎಲ್ಲರೂ ಗೊಂದಲಗಳಿಗೆ ತೆರೆ ಎಳೆಯಲಿ ಅಂತಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಅವರು ಕೂಡ ಇದಕ್ಕೆ ಧ್ವನಿಗೂಡಿಸಿದ್ದಾರೆ ಅಂತ ಹೇಳಿದರು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ದಲಿತ ಸಿಎಂ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ದಲಿತ ಸಿಎಂ ಬೇಕು ಅಂತ ಮಂಡ್ಯದಲ್ಲಿ ಕೈ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಆಗ್ರಹಿಸಿದ್ದು, ನ್ಯೂಸ್ 18 ಜೊತೆ ಮಾತನಾಡಿದ ಅವರು ದಲಿತ ಸಿಎಂ ಬೇಕು ಅನ್ನೋ ಬೇಡಿಕೆ ನಮ್ಮದು ಅಂತ ಹೇಳಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರುವ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಕುರಿತು ಬೆಂಗಳೂರು ದಕ್ಷಿಣ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಎಚ್.ಸಿ. ಜಯಮುತ್ತು ಸುಳಿವು ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು 2028ಕ್ಕೆ ಕುಮಾರಣ್ಣ ಚನ್ನಪಟ್ಟಣಕ್ಕೆ ಬರ್ತಾರೆ ಅಂತ ಹೇಳಿದ್ದಾರೆ. ಸಿಟಿ ಸ್ಕ್ಯಾನ್ ಎಂಆರ್ಐ ವಿಚಾರವಾಗಿ ಬೆಂಗಳೂರಲ್ಲಿ ಮಾತಾಡಿರೋ ಸಚಿವ ದಿನೇಶ್ ಗುಂಡೂರಾವ್ ಎಲ್ಲಾ ಕಡೆ ಪರ್ಯಾಯ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಎಂಸಿ ಸುಧಾಕರ್ ಅವರದ್ದು ಎನ್ನಲಾದ ಆಡಿಯೋ ವೈರಲ್ ವಿಚಾರದ ಬಗ್ಗೆ ಮಾತನಾಡಿದ ಸಚಿವ ಎಂಸಿ ಸುಧಾಕರ್, ಯಾವ ಆಡಿಯೋ ಅಂತ ನನಗೆ ಗೊತ್ತಿಲ್ಲ, ಯಾರ ಜೊತೆ ಮಾತನಾಡಿರುವುದು ಅಂತ ನನಗೂ ಗೊತ್ತಿಲ್ಲ. ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಡೆದ ಆಡಿಯೋ ವಿಚಾರದಲ್ಲಿ ಅಧಿಕಾರಿಗೆ ನೇರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದವರು ಆಡಿದ ಮಾತುಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದ್ವಿ. ಈಗ ಅದೇ ವಿಚಾರದಿಂದ ಹತಾಶರಾಗಿ ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಆಡಿದ್ದಾರೆ ಅಂತಕ್ಕಂಥ ಮಾತಿನ ವಿಚಾರ ಯಾವುದು ಆಡಿಯೋ ಅಂತ ನನಗೆ ಗೊತ್ತಿಲ್ಲ, ಯಾರ ಜೊತೆ ಮಾತಾಡಿರೋದು ಅಂಥದ್ದು ನಮಗೂ ಗೊತ್ತಿಲ್ಲ. ಇದು ಯಾವಾಗ ಯಾರು ಮಾತಾಡಿದ್ದಾರೆ ಅಂತಕ್ಕಂಥದ್ದು ಇಲ್ಲ. ಈಗ ಇತ್ತೀಚೆಗೆ ಶಿಡ್ಲಘಟ್ಟದಲ್ಲಿ ನಡೆದಂಥ ಒಂದು ಆಡಿಯೋ ವಿಚಾರದಲ್ಲಿ ಒಬ್ಬ ಅಧಿಕಾರಿಗೆ ನೇರವಾಗಿ ಒಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿದ್ದಂಥವರು ಆಡಿದ್ದಾರೆ ಅಂತಕ್ಕಂಥ ಮಾತಿನ ವಿಚಾರದಲ್ಲಿ ನಾವು ಭಾಳ ಗಂಭೀರವಾಗಿ ಆ ವಿಚಾರವನ್ನು ತೆಗೆದುಕೊಂಡಿದ್ದ ಫಲವಾಗಿ ಅವರು ಹತಾಶರಾಗಿ ಈ ರೀತಿಯಾಗಿ ಇಲ್ಲ ಸಲ್ಲದ ಮಾನನಷ್ಟ ಪ್ರಕರಣದಲ್ಲಿ ರೋಹಿಣಿ ಸಿಂಧೂರಿಗೆ ಹಿನ್ನಡೆಯಾಗಿದೆ. ಡಿ ರೂಪಾ ದಾಖಲಿಸಿದ ಕೇಸ್ ರದ್ದತಿಗೆ ಹೈಕೋರ್ಟ್ ಹಿಂದೇಟು ಹಾಕಿದೆ. ಈ ಮೂಲಕ ಕಾನೂನು ಹೋರಾಟದಲ್ಲಿ ಡಿ ರೂಪಾಗೆ ಮುನ್ನಡೆ ಸಿಕ್ಕಂತಾಗಿದೆ. ರೂಪಾ ಬಗ್ಗೆ ರೋಹಿಣಿ ಸಿಂಧೂರಿ ಅವಹೇಳನವಾಗಿ ಮಾತಾಡಿದ್ರು. ಇದಾದ ಬಳಿಕ ರೂಪಾ ಅವರ ವರ್ಗಾವಣೆ ಕೂಡ ಮಾಡಲಾಗಿತ್ತು. ಅಲ್ಲದೆ 6 ತಿಂಗಳವರೆಗೆ ಸಂಬಳ ಕೂಡ ಕೊಟ್ಟಿರಲಿಲ್ಲ. ರೋಹಿಣಿ ಹೇಳಿಕೆಯಿಂದ ರೂಪಾ ಕುಟುಂಬ ಮಾನಸಿಕ ಯಾತನೆ ಅನುಭವಿಸಿತ್ತು. ಇದೇ ಕಾರಣಕ್ಕೆ ರೂಪಾ ಮೌದ್ಗಿಲ್ ಕೇಸ್ ದಾಖಲಿಸಿದ್ರು. ಸದ್ಯ ಇವತ್ತು ವಿಚಾರಣೆ ನಡೆಸಿದ ಕೋರ್ಟ್ ಡಿ ರೂಪಾ ದಾಖಲಿಸಿದ ಕೇಸ್ ರದ್ದತಿಗೆ ಹಿಂದೇಟು ಹಾಕಿದೆ. ಪ್ರೀತಿ ಮಾಡಿದ ಹಿನ್ನೆಲೆಯಲ್ಲಿ ಯುವಕನ ಮನೆಗೆ ಬೆಂಕಿ ಹಚ್ಚಿರುವ ಘಟನೆ ಮಂಡ್ಯದ ಮದ್ದೂರಿನ ಚುಂಚಗಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ವಿನೋದ ಮತ್ತು ಕಾವ್ಯ ನಡುವೆ ಪ್ರೀತಿಯಾಗಿತ್ತು. ಕಾವ್ಯಗೆ 18 ವರ್ಷ ತುತ್ತಾ ಇದ್ದಂಗೆ ವಿನೋದ್ ಮದುವೆ ಆಗಿದ್ದ. ಇದಕ್ಕೆ ರೊಚ್ಚಿಗೆದ್ದ ಕಾವ್ಯ ಕುಟುಂಬಸ್ಥರ ವಿನೋದ್ ಮನೆಗೆ ಬೆಂಕಿ ಇಟ್ಟಿದ್ದಾರೆ. ರಸ್ತೆ ಗುಂಡಿಗೆ ಸಾವನ್ನಪ್ಪಿದ ತ್ರಿಶೂಲ್ ಮನೆಗೆ ಕಾಂಗ್ರೆಸ್ ನಾಯಕರು ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ತ್ರಿಶೂಲ್ ಸಾವಿನ ವಿಚಾರ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೆ ತರಲು ಪ್ಲಾನ್ ಮಾಡಿದ್ದು ಕಿತ್ತಗನೂರು ಪಂಚಾಯತ್ ಜನರಿಂದ ಪೋಸ್ಟ್ ಅಭಿಯಾನ ನಡೆಸಲಾಗಿದೆ. ಬೆಳಗಾವಿಯಲ್ಲಿ ಸ್ಮಶಾನಕ್ಕೆ ದಾರಿ ಇಲ್ಲದೆ ನಡು ರಸ್ತೆಯಲ್ಲಿ ಮೃತದೇಹ ಇಟ್ಟು ಕುಟುಂಬಸ್ಥರು ಪ್ರತಿಭಟಿಸಿದ್ದಾರೆ. ಸುರೇಬಾನ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸ್ಮಶಾನಕ್ಕೆ ಮೃತದೇಹ ತೆಗೆದುಕೊಂಡು ಹೋಗುವ ದಾರಿ ಇಲ್ಲದೆ ಗ್ರಾಮಸ್ಥರು ಪರದಾಡಿದ್ದಾರೆ.
ಇಸ್ರೇಲ್ ಮಹಿಳೆ ಮೇಲೆ ಅತ್ಯಾಚಾರ ಕೊಲೆ ಪ್ರಕರಣ ಸಂಬಂಧ ಕೊಲೆ ಪ್ರಕರಣದ ತೀರ್ಪು ಬಂದ ದಿನವೇ ವಿದೇಶಿಗರು ಭರ್ಜರಿ ಪಾರ್ಟಿ ಮಾಡಿದ್ದಾರೆ. ಕೊಪ್ಪಳ ತಾಲೂಕಿನ ಜಮೀನೊಂದರಲ್ಲಿ ಈ ಪಾರ್ಟಿ ನಡೆಸಲಾಗಿದೆ. ಬೆಂಗಳೂರಿನ ರಾಜಾಜಿನಗರದ ಜಿಯೋ ಸ್ಟಾರ್ ಯುಎಸ್ಎ ಆಸ್ಪತ್ರೆಯಲ್ಲಿ ಉಚಿತವಾಗಿ ಆರೋಗ್ಯ ಶಿಬಿರವನ್ನು ಆಯೋಜನೆ ಮಾಡಲಾಗಿತ್ತು. ಈ ಹೆಲ್ತ್ ಕ್ಯಾಂಪ್ ಅನ್ನು ರಾಜ್ಯ ಒಕ್ಕಲಿಗರ ಸಂಘದ ವರ್ಕಿಂಗ್ ಪ್ರೆಸಿಡೆಂಟ್ ಡಾಕ್ಟರ್ ನಾರಾಯಣಸ್ವಾಮಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದ್ದು, ನಿವೃತ್ತ ಸರ್ಕಾರಿ ವೈದ್ಯರ ಸಂಘದ ಅಧ್ಯಕ್ಷ ಡಾಕ್ಟರ್ ವಿಎಸ್ ರೆಡ್ಡಿ ನೇತೃತ್ವದಲ್ಲಿ ಜರುಗ್ತಾ ಇರುವ ಈ ಉಚಿತ ಹೆಲ್ತ್ ಕ್ಯಾಂಪ್ನಲ್ಲಿ ಎಲ್ಲ ವಯೋಮಾನದ ಮಕ್ಕಳು, ವಯಸ್ಕರು, ಹಿರಿಯರು ಭಾಗಿಯಾಗಿದ್ದರು. ಈ ಚಿತ್ರವನ್ನು ಮಾಡ್ತಾ ಇರ್ತೀವಿ. ಎಲ್ಲರಿಗೂ ಒಂದು ಊಹ. ಇವತ್ತು ಪ್ರತ್ಯೇಕವಾಗಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರು ಮಾತಾಡೋದು ನನಗೆ ಒಳ್ಳೆ ಪುಣ್ಯ ದಿನ ಅನ್ಸುತ್ತೆ. ಸಮಯ ತೆಗೆದು ಬಂದು ನಮಗೆ ಇಲ್ಲಿ ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅರೆಸ್ಟ್ ಆಗಿದ್ದಾರೆ. ಶಾಸಕ ಸೇರಿದಂತೆ ಇಬ್ಬರು ಪಿಎಗಳ ಬಂಧನ ಆಗಿದೆ. ಈ ಕಮಿಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತ ಬಲೆಗೆ ಬಿದ್ದರು. 11 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು 5 ಲಕ್ಷ ಆ ಪರವಾಗಿ ಪಡಿತಾ ಇದ್ದಿದ್ದು. ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅರೆಸ್ಟ್. ಕೆಲವೇ ಕ್ಷಣದಲ್ಲಿ ಗದಗ ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಬಿಜೆಪಿ ಶಾಸಕ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಅವರನ್ನ ಕಾಮಗಾರಿಯ ಬಿಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗುತ್ತಿಗೆದಾರನಿಗೆ 11 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದೆ. ಲಂಚಕ್ಕೆ ಕಮಿಷನ್ ರೂಪದ ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಸೇರಿದಂಗೆ ಇಬ್ಬರು ಪಿಎಗಳ ಬಂಧನ ಆಗಿದೆ. ಒಬ್ಬ ಖಾಸಗಿ ಪಿಎ, ಮತ್ತೊಬ್ಬ ಸರ್ಕಾರಿ ಪಿಎ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವಿಜಯ್ ಅನ್ನುವಂತಹ ಗುತ್ತಿಗೆದಾರ ಕೊಟ್ಟಂತಹ ದೂರಿನ ಮೇರೆಗೆ ಲೋಕಾಯುಕ್ತ ಅಧಿಕಾರಿಗಳು ಕಾದು ಕುಳಿತು ಇವತ್ತು ರೆಡ್ ಹ್ಯಾಂಡ್ ಆಗಿ ಹಿಡಿದಿರುವಂತದ್ದು ಡಾಕ್ಟರ್ ಚಂದ್ರು ಲಮಾಣಿ ಶಿರಹಟ್ಟಿ ಬಿಜೆಪಿ ಶಾಸಕನನ್ನು ಕೆಲವೇ ಕ್ಷಣದಲ್ಲಿ ಗದಗ ಲೋಕಾಯುಕ್ತ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಈಗ ಅರೆಸ್ಟ್ ಮಾಡಲಾಗಿದೆ ಚಂದ್ರು ಲಮಾಣಿ ಅವರನ್ನು. ₹1.5 ಕೋಟಿ ಕಾಮಗಾರಿಯ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಇವರು 11 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರು. ಇವಾಗ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಸಂಪರ್ಕದಲ್ಲಿದ್ದಾರೆ. ಸಂತೋಷ್, ಚಂದ್ರು ಲಮಾಣಿ ವಿದ್ಯಾವಂತ, ಬುದ್ಧಿವಂತ ಮತ್ತೆ ಯೂತ್ ಅನ್ನುವಂಥ ಕಾರಣಕ್ಕಾಗಿ ಈ ಬಾರಿಯಲ್ಲಿ ಅವರನ್ನ ಆರಿಸಿಕೊಂಡು ಬಂದಿರುವಂಥದ್ದು ಆ ಭಾಗದ ಜನ. ಬಟ್ ಇಂಥದ್ದೊಂದು ಘಟನೆಯನ್ನ ಅಥವಾ ಇವತ್ತಿನ ದಿನವನ್ನ ಯಾರು ಕೂಡ ಅಲ್ಲಿನ ಮತದಾರರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಕಾಣಿಸುತ್ತೆ. ಈ ಪ್ರಕರಣದಲ್ಲಿ ಇಲ್ಲಿವರೆಗಾಗಿರುವಂಥ ಬೆಳವಣಿಗೆ ಏನು? ಹೌದು ಅರುಣ್, ಏನು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರ್ತಕ್ಕಂಥ ಏನು ಡಾಕ್ಟರ್ ಚಂದ್ರು ಲಮಾಣಿ ಅವರ ಮನೆ ಮೇಲೆ ಈಗಾಗಲೇ ದಾಳಿ ಮಾಡಿ ಅಲ್ಲಿರ್ತಕ್ಕಂಥ ಡಾಕ್ಟರ್ ಚಂದ್ರು ಲಮಾಣಿ ಅವರನ್ನ ಈಗಾಗಲೇ ಪೊಲೀಸರು ಕೂಡ ವಶಕ್ಕೆ ಪಡೆದು ಅವರನ್ನ ಅರೆಸ್ಟ್ ಅಂತೂ ಕೂಡ ಈಗಾಗಲೇ ತೋರಿಸಲು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈಗಾಗಲೇ ನ್ಯೂಸ್ 18ಗೆ ಮಾಹಿತಿ ನೀಡಿರುವ ಪ್ರಕಾರ ಏನು ಡಾಕ್ಟರ್ ಚಂದ್ರು ಲಮಾಣಿ ಏನಿದೆ ಶಾಸಕರು, ಇವರು ಕೂಡ ಏನು ಸುಮಾರು 11 ಲಕ್ಷ ರೂಪಾಯಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಆ ಸಂದರ್ಭದಲ್ಲಿ ಕೂಡ 5 ಲಕ್ಷ ರೂಪಾಯಿ ಹಣವನ್ನ ಪಡೆಯುವಂತ ಸಂದರ್ಭದಲ್ಲಿ ಅವರ ಸರ್ಕಾರಿ ಪಿಎ ಮಂಜುನಾಥ್ ಆಗಿರ್ಬೋದು ಮತ್ತು ಆತನ ಹೊರಗುತ್ತಿಗೆ ಇರತಕ್ಕಂಥ ಏನು ಗುರು ಅಂತಕ್ಕಂಥ ಇಬ್ರು ಏನು ಇವರು ಪಿಎಗಳಿದ್ದಾರೆ. ಈ ಪಿಎಗಳು ಕೂಡ ಹಣವನ್ನ ಪಡಿತಾ ಇದ್ರು. ಆ ಸಂದರ್ಭದಲ್ಲಿ ರೆಡ್ ಹ್ಯಾಂಡ್ ಆಗಿ ಅವರು ಕೂಡ ಸಿಕ್ಕಾಕೊಂಡಿದ್ದಾರೆ. ಇನ್ನು ಆ ಹಣವನ್ನ ಏನು ಮಂಜುನಾಥ್ ಏನಿದ್ದಾನೆ, ಆ ಮಂಜುನಾಥ್ ಪಿ ಅನ್ನತಕ್ಕಂಥ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಶಾಲೆಯಲ್ಲಿ 50,000 ರೂಪಾಯಿ ಹಣವನ್ನ ಎಸೆದು ಬಂದಿರ್ತಾನೆ. ತದನಂತರ ಇನ್ನು 4.5 ಲಕ್ಷ ರೂಪಾಯಿ ಇನ್ನು ಆ ಒಂದು ಆಸ್ಪತ್ರೆ ಕೆಳಮಹಡಿಯಲ್ಲಿ ಇರ್ತಕ್ಕಂಥ ಆ ಒಂದು ಆಫೀಸ್ ಇದೆ, ಅಲ್ಲಿ ಕೂಡ ಏನು 4.5 ಲಕ್ಷ ರೂಪಾಯಿ ಹಣವನ್ನ ಇಟ್ಟು ಹೋಗಿರ್ತಾರೆ. ಹೀಗಾಗಿ ತಕ್ಷಣ ಏನು ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈ ಬಗ್ಗೆ ದಾಳಿ ನಡೆಸಿ ಆ ಒಂದು ಆಸ್ಪತ್ರೆ ಇರ್ತಕ್ಕಂಥ ಹಣವನ್ನ ಅಲ್ಲಿ ಇರ್ತಕ್ಕಂಥ ಏನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆಗಿರ್ಬೋದು ಮತ್ತು ಆತನ ಜೊತೆಗಿದ್ದಂತ ಇಬ್ಬರು ಪಿಎಗಳನ್ನ ಈಗಾಗಲೇ ಅರೆಸ್ಟ್ ಅಂತಾನು ಕೂಡ ಈಗಾಗಲೇ ಮಾಡಿರುವಂತದ್ದು. ಆದ್ರೆ ಈಗಾಗಲೇ ಏನು ಕೆಲವೇ ಕ್ಷಣಗಳಲ್ಲಿ ಕೂಡ ಅವರನ್ನ ಈ ಆಸ್ಪತ್ರೆಯಿಂದ ಏನು ಗದಗ ನ್ಯಾಯಾಲಯಕ್ಕೆ ಈಗಾಗಲೇ ಅವರನ್ನ ಕರ್ಕೊಂಡು ಹೋಗಿ ಹಾಜರುಪಡಿಸುವುದು ಕೂಡ ಸಾಧ್ಯತೆಗಳು ಕೂಡ ಇದಾವೆ. ಯಾಕಂದ್ರೆ ಈ ಒಂದು ಡಾಕ್ಟರ್ ಚಂದ್ರು ಲಮಾಣಿ ಕೂಡ ಸಾಕಷ್ಟು ಇಲ್ಲಿ ಏನು ಶಾಸಕರಿಗೆ ಈಗಾಗಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಕೆಲವೊಂದಿಷ್ಟು ಏನು ಒಂದು ಕೋಟಿ ರೂಪಾಯಿ ಏನು ಕಾಮಗಾರಿ ಏನ್ ಮಾಡಿಸಲಾಗ್ತೈತೆ, ಆ ಕಾಮಗಾರಿಯಲ್ಲಿ ಮಾಡಿಸುವಂತ ಸಂದರ್ಭದಲ್ಲಿ ಕೂಡ ಗುತ್ತಿಗೆದಾರ ಏನು ವಿಜಯ್ ಪೂಜಾರಿ ಏನಿದ್ದಾನೆ, ಇದನ್ನು ಕೂಡ ಗದಗ ತಾಲೂಕಿನ ಚಿಂಚಲಿಯ ಗ್ರಾಮದವರು. ಇವತ್ತಿನ ದೂರಿನ ಆಧಾರದ ಮೇಲೆ ಇವತ್ತು ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಈಗಾಗಲೇ ಏನು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಆಗಿರುವುದು ಮತ್ತು ಪಿಎ ಮಂಜುನಾಥ್ ಸಂಪರ್ಕದಲ್ಲಿರಿ ಸಂತೋಷ್. ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಮಾಜಿ ಶಾಸಕರಾಗಿರುವಂತಹ ರಾಮಕೃಷ್ಣ ಲಮಾಣಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ.